ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಲಿ ಇವತ್ತಿನ ಸಾಯಂಕಾಲದ ವ್ಲಾಗ್. ಇವತ್ತು ಸಂಕಷ್ಟಹಾರ ಚತುರ್ಥಿ ಆಗಿರೋದ್ರಿಂದ ಇವತ್ತು ಸಿಂಪಲ್ಲಾಗಿ ಗಣಪತಿ ಪೂಜೆನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ನನ್ನ ಪುಟ್ಟ ದೇವರ ಮನೆ. ರಾಘವೇಂದ್ರ ಸ್ವಾಮಿ, ಶ್ರೀರಾಮ, ಇದು ಪಟ್ಲದಮ್ಮ, ಕೊಲ್ಲಾಪುರದಮ್ಮ ಅಂತ, ಗಿಡದ ಕೆಂಚನಹಳ್ಳಿ ಅಂತ, ಹುಲಿಯೂರು ದುರ್ಗದ ಹತ್ರ ಇದೆ ದೇವಸ್ಥಾನ. ತುಂಬ ಶಕ್ತಿ ದೇವತೆ ಅದು. ನೋಡಿ, ಇದು ನನ್ನ ಪುಟ್ಟ ದೇವರ ಮನೆ. ಇವತ್ತಿನ ಗಣಪತಿ ನೈವೇದ್ಯಕ್ಕಾಗಿ ನಾನು ಮೋದಕನ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ದಿನ ನೈವೇದ್ಯಕ್ಕೆ ನಾನು ಒಣಕೊಬ್ಬರಿ, ಕಡಲೆ ಬೀಜ, ಹುರಿಗಡಲೆ, 4 ಏಲಕ್ಕಿ, 2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವತ್ತು ಮೋದಕನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ಒಣಕೊಬ್ಬರಿನ ಮತ್ತು ಏಲಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಳೋಣ. ವೀಕ್ಷಕರೇ, ಈಗ ಕಡಲೆ ಬೀಜ ಚಟ್ಪಟ ಅಂತಿದೆ ಮತ್ತು ಸಿಪ್ಪೆ ಈ ರೀತಿ ಹೊರಗೆ ಬರಬೇಕು. ಈಗ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇದಕ್ಕೆ ಸ್ವಲ್ಪ 1 ಕಪ್ಪಷ್ಟು ಕಡಲೆಪಾಕನ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡೋಣ. ಇಷ್ಟಾದರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈಗ ನಾನು 3 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ನೀರು ಕುದಿ ಬಂದಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಸೇರಿಸೋಣ. ಈಗ ಒಂದು ಪ್ಲೇಟ್ನ ಮುಚ್ಚಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ನೀರು ಕುದೀತಾ ಇದೆ. ಈಗ ಸ್ವಲ್ಪನೇ ಹಿಟ್ಟು ಸೇರಿಸ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಈಗ ಒಂದು 5ರಿಂದ 10 ನಿಮಿಷ ಇದು ಬೇಯಲಿ. ಅಷ್ಟರಲ್ಲಿ ನಾವು ಮಿಕ್ಸಿಗೆ ಆರಿರೋ ಮಿಶ್ರಣನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಮ್ಮ ಸ್ಟಫಿಂಗ್ದು ರೆಡಿಯಾಗಿದೆ. ನೀಟಾಗಿ ಎಲ್ಲ ಪೌಡರ್ ಆಗಿದೆ. ಏಲಕ್ಕಿ, ಕಡಲೆ ಬೀಜ, ಬೆಲ್ಲ ಎಲ್ಲ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು. ಒಂದು ಎಲ್ಲೂ ಅದು ಬಿರುಕು ಬರ್ದಂಗೆ ನೀಟಾಗಿ ನಾದ್ಕೊಳ್ಳಿ. ಹೀಗೆ ಒಂದು ಸಣ್ಣ ಉಂಡೆ ಥರ ಮಾಡಿಕೊಂಡು ಈ ಥರ ಅಗಲ ಮಾಡ್ಕೋಬೇಕು. ನಂತರ ನಾವು ಮಾಡಿರತಕ್ಕಂಥ ಸ್ಟಫಿಂಗ್ನ ಸ್ವಲ್ಪ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಹದ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು. ನೋಡಿ, ಈ ಆಕಾರದಲ್ಲಿ ಬಂದಮೇಲೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ರೀತಿ ಮೋದಕದ ಆಕಾರದಲ್ಲಿ ಮಾಡ್ಕೊಳ್ಳಿ. ಮೋದಕದ ಮೌಲ್ಡ್ ಸಿಗುತ್ತೆ ಆ್ಯಕ್ಚುಲಿ. ನೋಡಿ, ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಮೋದಕ ಹೇಗೆ ರೆಡಿಯಾಗಿದೆ. 21 ಮಾಡಿದ್ದೀನಿ. ಇದನ್ನು ಬೇಯಿಸ್ಬಿಡೋಣ. ಹೇಗೆ ಬೇಯಿಸೋದು ಅಂತ ನೋಡೋಣ. ನಾನೀಗ ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಸ್ಟೀಮರ್ ಇದ್ದರೆ ನಿಮ್ಮ ಹತ್ರ ಸ್ಟೀಮರಲ್ಲಿ ಬೇಯಿಸ್ಕೋಬೋದು. ವೀಕ್ಷಕರೇ, ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ 21 ಮೋದಕನ. ಸೊ 20 ಇಡಿಸಿದೆ. ಇದರ ಒಂದು ಎಕ್ಸ್ಟ್ರಾ ಇತ್ತು, ಹಾಗಾಗಿ ಮೇಲೆ ಇಟ್ಟಿದ್ದೀನಿ. ನಾನೀಗಿನ್ನ 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಇದು ಹೇಗಾಗಿದೆ ನೋಡೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಬಿಸಿ ಬಿಸಿಯಾದ ಮೋದಕ ತಯಾರಾಗಿದೆ. ಇಲ್ಲಿ ನೀಟಾಗಿ ಬಂದಿದೆ, ಕೈಗೆ ಅಂಟಿಲ್ಲ. ನಮ್ಮ ವಿನಾಯಕನಿಗೆ ಇಷ್ಟವಾದ ಮೋದಕ ತಯಾರಾಗಿದೆ ವೀಕ್ಷಕರೇ. ಬಿಸಿ ಬಿಸಿಯಾದ ಮೋದಕ. ನೋಡಿ ವೀಕ್ಷಕರೇ, ಇವತ್ತು ಸಂಕಷ್ಟಹಾರ ಚತುರ್ಥಿ ದಿವಸ
ನಮ್ಮ ಗಣಪತಿಗೆ ಮೋದಕ ನೈವೇದ್ಯ ಹಾಗೂ ಕಡಲೆಕಾಳು ಮತ್ತು ಬೇಲದ ಹಣ್ಣಿನ ನೈವೇದ್ಯ ಮಾಡ್ತಾಯಿದ್ದೀವಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮನ್ ಮಹಾಗಣಪತಿ ನಮಃ. ಪರಮಾತ್ಮ ವಿಘ್ನೇಶ್ವರ ವಿನಾಯಕ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ. ಧನ್ಯವಾದ.